ನಾನು ಡಿ ಕೆ ಅವರ ಎಕ್ಸಾಂಪಲ್, ಅವರ ಶಿವಪೂಜೆ, ಹ್ಮ್ ಗಂಗಾಧರಜ್ಜನ ಅನುಗ್ರಹ, ಹ್ಮ್ ಜೊತೆಗೆ ಎಲ್ಲ ತಪಸ್ವಿಗಳ ಎಲ್ಲ ಸನ್ಯಾಸಿಗಳಿಗೂ ನಾನು ನೋಡಿದ ಹಾಗೆ ತುಂಬ ತಗ್ಗಿ ಬಗ್ಗಿ ಧರ್ಮ ಅನ್ನೋ ವಿಚಾರದಲ್ಲಿ ತಗ್ಗಿ ಬಗ್ಗಿ ನಡೆಯೋ ಮನುಷ್ಯ. ಯಾರೇನಾರು ಅಂದ್ಕೊಂಡ್ರು ತಲೆ ಕೆಡಿಸ್ಕೊಂಡನಲ್ಲ ಅಲ್ವಾ. ಪಕ್ಷಕ್ಕೂ ನಿಷ್ಠೆಯಿಂದಿದ್ದಾರೆ, ಸ್ವಧರ್ಮವನ್ನು ಅವರು ಬಿಡಲಿಲ್ಲ. ನಾನು ನೋಡಿದೆ ಹ್ಮ್ ಎರಡನ್ನೂ ಡಿ ಕೆ ಅವ್ರ ಹತ್ರ ನೋಡ್ಬೋದು. ಅದು ಆತ್ಮಸ್ಥೈರ್ಯ ಇರೋ ವ್ಯಕ್ತಿಗೆ ಮಾತ್ರ. ಶಿವಪೂಜೆ ಮಾಡಿದರೆ ಏನು ಬರುತ್ತೆ ಅಂದರೆ ಈ ನಾಲೆಡ್ಜ್ ಬರುತ್ತೆ ಅಲ್ವಾ. ಅವ್ರು ಇವತ್ತು ನೋಡಿ ನಾನ್ ವೆಜ್ ತಿನ್ನಲ್ಲ. ಅದೇ ಹೇಳಿದ್ರು. ಶಿವಪೂಜೆ ಮಾಡದೆ ಅವ್ರು ಹೊರಗೆ ಬರಲ್ಲ. ಅವ್ರ ಜೋಬಲ್ಲಿ ಯಾವಾಗಲೂ ಬಿಲ್ಪತ್ರೆ ಇರ್ತದೆ. ಮನುಷ್ಯನ ಹಕ್ಕಲ್ವ ಆಹಾರ, ಅದ್ರಲ್ಲಿ ನಾನ್ ವೆಜ್ ಅನ್ನೋ ತಾರತಮ್ಯ ಇದೆ. ಹಾಗಂತ ಏನಿಲ್ಲ ನೋಡು. ಈ ಜಿಮ್ಮಿಗೆ ಹೋಗೋವನಿಗೆ ಅಂದೇ ಅದು ಫುಡ್ ಸಿಸ್ಟಮ್ ಇರುತ್ತೆ. ಹೌದು ಅಲ್ವಾ. ಹೌದು. ಈಗ ನಮ್ಮೂರ ದೇವಸ್ಥಾನದಲ್ಲಿ ಮರಿ ಕಡಿಲಿಲ್ಲ ಅಂತಂದ್ರೆ, ಕೋಳಿ ಕುಯ್ಲಿಲ್ಲ ಅಂತಂದ್ರೆ, ಆ ದೇವತೆಗಳ ತತ್ವ ನೋಡಿ ಡಿಸೈಡ್ ಮಾಡಬೇಕು. ಮೋದಿ ತಿನ್ನಲ್ಲ. ಈಗ ಅದಕ್ಕೆ ಮೋದಿಗೆ ಎಕ್ಸಾಂಪಲ್ ಬರ್ತೀನಿ. ಮೋದಿ ಆಹಾರ ಮಶ್ರೂಮ್. ಅವನು ಯೋಗಿ ಪದ್ಧತಿ ಜೀವನ. ಹಿಮಾಲಯದ ಯೋಗಿಗಳು ತಿನ್ನೋದೆಲ್ಲ ಅವರು ತಿಂತಾರೆ. 3 ಗಂಟೆಗೆ ಹೇಳ್ತಾರೆ. ಅವ್ರದ್ದೊಂದು ಸಿಸ್ಟಮ್. ದೇವತೆಗಳಲ್ಲಿ ಸಾತ್ವಿಕ ದೇವತೆಗಳಿದ್ದಾರೆ. ನಿಮ್ಮ ಕೈಲಿ 5 ಬೆರಳಿದೆ, 5 ಬೆರಳು ಒಂದೇ ಥರ ಇದೆಯಾ? ಬೇರೆ ಬೇರೆ ಥರನೇ ಇದೆ, ವಿಧವಾಗಿದೆ ಅಲ್ವಾ. 5 ಬೆರಳು ಒಂದೇ ಥರ ಇದೆಯಾ? ಇಲ್ಲ ಅಲ್ವಾ. ಮೊನ್ನೆ ಡಿ ಕೆ ಮೋದಿ ಹೇಗೆ ವಿಧಾನಸೌಧಕ್ಕೆ ನಮಸ್ಕಾರ ಮಾಡ್ತಾರೆ, ಮೆಟ್ಲಿಗೆ ನಮಸ್ಕಾರ ಮಾಡಿದ್ರು. ನೋಡು ವಿಜಯ್ ಮಾಡ್ದ ನೋಡಿದೆ ನಾನು. ಇವರು DCM ಆಗೋ ಸಂದರ್ಭದಲ್ಲೂ ಮಾಡಿದ್ರು ಇವರು. ತಡಿ ಇನ್ನೊಂದು ಮೊನ್ನೆ ಪ್ರಮಾಣ ವಚನ ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅವರ ಗುರುಗಳಿಗೆ ಪುಷ್ಪಾರ್ಚನೆ ಮಾಡಿದ್ರು ಅದೇ ಜಾಗದ ಮೇಲೆ. ಗುರು ಪೂಜೆ ಮಾಡಿದ್ರು, ಸಾಷ್ಟಾಂಗ ನಮಸ್ಕಾರ. ಕಾರಣ ಏನು? ಸಂಸ್ಕಾರ. ನೀವು ಓಟ್ ಹಾಕಿದಕ್ಕೆ ನಾನು ಇಲ್ಲಿದ್ದೀನಿ ಏನೋ ಕೃತಜ್ಞತೆ. ಹಿಂದೆ ಯಾವ CM-ಗಳೆಲ್ಲ ಮಾಡಿದ್ರು. ಎಲ್ಲೋ ಒಂದು ಕಡೆ ಇದು ಪ್ರೆಸೆಂಟ್ ಇರ್ತಕ್ಕಂಥ ವಿರೋಧ ಪಕ್ಷದ ಸಿದ್ಧಾಂತ ಇರುತ್ತಲ್ಲ, ಆ ಸಿದ್ಧಾಂತ ಈಗ ಇವರಲ್ಲೂ ಇದೆ ಅನ್ನೋದು ಜನಗಳಿಗೆ ನೇರವಾಗಿ ಸಂದೇಶ ಹೋಗುತ್ತಲ್ಲ. ನಾನು ಡಿ ಕೆ ಅವರನ್ನ 14-13 ವರ್ಷದ ಪರಿಚಯ ಇರ್ಬೋದು ಆಶ್ರಮಕ್ಕೆ. ನಾನು ಅವ್ರ ಫ್ಯಾಮಿಲಿಲಿ ಎಲ್ಲರೂ ಹತ್ರದಿಂದ ನೋಡಿದ್ದೀನಿ. ನಂಗೇನು ಅದು ಆರ್ಟಿಫಿಷಿಯಾಲಿಟಿ ಅಂತ ಅನ್ಸಿಲ್ಲ. ಅದು ಅವ್ರ ಸ್ವಂತಿಕೆ. ಈಗ ಡಿ ಕೆ ಸುರೇಶನ್ನೇ ತಗೋ, ಅವ್ರು ಕೆಲಸ ಮಾಡ್ಲಿಲ್ವಾ ಅವ್ರ ಕ್ಷೇತ್ರದಲ್ಲಿ? ಅವರಿಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ಅಷ್ಟೇ ವಿಚಾರ. ನಂಗೆ ಗೊತ್ತಿದ್ದೆ. ಏನಿದ್ರು ಸುರೇಶ್ ಅವ್ರು ನೇರ ಹೇಳ್ತಾರೆ. ಅಲ್ಲ, ಭಕ್ತಿ ಆರ್ಟಿಫಿಷಿಯಲ್ ಆಗಿ ಸಿಗ್ತಿರ್ಲಿಲ್ಲ ಅನ್ಸುತ್ತೆ ಸ್ಥಾನ. ನೋಡು, ಭಗವಂತ ಕೊಟ್ಟ ಸ್ಥಾನ. ಅವ್ರು ಶಿವಪೂಜೆಗೆ ಸಿಕ್ಕಿದ ಫಲ ಪ್ರತಿ ಪೂಜೆಯು ಫಲಿಸ್ಬೇಕಲ್ಲ. ಈಗ ಪವನ್ ಕಲ್ಯಾಣ್ ವಾರಾಹಿ ಉಪಾಸನೆ ಮಾಡಿದ್ರು, ನಂಗೆ ಗೊತ್ತಿದ್ದೆ. 2.5 ವರ್ಷ ಮಾಡಿದ್ರು. ಅವ್ರ ಗಾಡಿ ಹೆಸರು ವಾರಾಹಿ. 21 ಸೀಟ್ ಗೆದ್ರ. ಇತ್ತೀಚೆಗೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು, ವಿಜಯ್ ಒಂದೇ ಸಲ ಗೆದ್ಬಿಟ್ರು, ನಾನು ಎಷ್ಟೋ ದಿನ ದಂಡಯಾತ್ರೆ ಮಾಡ್ಬೇಕಾಯ್ತು ಅಂತ. ನೋಡು, ವಿಜಯ್ ತಗೊಂಡ ಅವಮಾನಗಳೆಷ್ಟಿದೆ. ಹೌದು. ಪವನ್ ಕಲ್ಯಾಣಿಗೆ 2 ತಿಂಗಳೇನು ಕ್ರಿಟಿಸೈಸ್ ಮಾಡಿದ್ರು, ನೋವು ಮಾಡಿದ್ರು. ಇಲ್ಲಿ 20-30 ವರ್ಷದ ಅವಮಾನ ಇದೆ. ಡಿ ಕೆ ಅವ್ರನ್ನ ಪರ್ಸ್ನಲಿ ಕೇಳಿದ್ರೆ ಏನು ಸುಲಭದ ಹಾದಿ ಅಂತದ್ದು. ಯಡಿಯೂರಪ್ಪನವ್ರು ನೀನೇ ಹೇಳಿದೆ ಸೈಕಲ್ ಕಟ್ಟಿದ್ದು. ದೇವೇಗೌಡರು ಪಕ್ಷ ಕಟ್ತಾ, ಅದು ನ್ಯಾಷನಲ್ ಪಾರ್ಟೀಸ್ ಎದುರುಗಡೆ ಪ್ರಾದೇಶಿಕ ಪಕ್ಷ ಕಟ್ಟದು. ಎಷ್ಟೋ ಪಕ್ಷ ಬಂದು ಹೋಯ್ತು, ಉಳಿಲಿಲ್ಲ. ಇವತ್ತು ಉಳಿಸ್ಕೊಂಡಿದ್ದಾನಲ್ಲ. ಇಲ್ಲಿಯವರೊಬ್ಬರು ಪ್ರಧಾನಿ ಆಗಿದ್ದಾರೆ, ಮುಂದೆ ಯಾರಾಗ್ತಾರೆ? ಚಂದದೊಂದು ಕತೆ ಹೇಳ್ತೀನಿ. ಇವತ್ತು ಶಿವಪುರಾಣ ಓದ್ದೆ, ದೇವೇಗೌಡರು ಮಲಗಲ್ಲ ಇವತ್ತಿಗೂ. ಇದು ಪರ್ಸ್ನಲಿ ನಂಗೆ ಗೊತ್ತಿರೋದು, ನಾನು ನೋಡಿದ್ದು. ಇವತ್ತು ಶಿವಪುರಾಣ ಓದ್ದೆ, ಆ ಮನುಷ್ಯ ರಾತ್ರಿ ನಿದ್ದೆ ಮಾಡಲ್ಲ. ನೀನು ಹೇಳ್ದಿ ಇಷ್ಟೋ ತನಕ ದೇವರಿಲ್ಲ ಅಲ್ವಾ, ಜನರು ಹೇಳ್ತಾರೆ. ಮೋದಿ ಕೇದಾರಕ್ಕೆ ಹೋಗದೆ ಯಾವ ಡಿಸಿಷನ್ ತಗೊಳ್ಳಲ್ಲ. ಈ ದೇಶಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರ ತಗೋಬೇಕು ಅಂದ್ರೆ ಅಲ್ಲಿ ಹೋಗೇ ತಗೊಳ್ಳೋದು. ನೀನು ಯಾವುದೇ ಎಲೆಕ್ಷನ್ ನೋಡು, ಒಂದು ಕೇದಾರ, ಹೋದ ಎಲೆಕ್ಷನ್ ರಾಮೇಶ್ವರ, ಏನೆಲ್ಲ ಶಿವನ ಹತ್ರನೇ ಹುಡ್ತಾನೆ. ಅವ ಜಗತ್ತಿಗೆ ಜ್ಞಾನ ಕೊಡೋ ದೇವರು, ಜ್ಞಾನಿನಾಮ ಅಗ್ರಗಣ್ಯ ಅಂತ ಅಲ್ವಾ. ಯಾರು ನೋಡು, ರಾಜಧರ್ಮ ಅನ್ನೋದು ರಾಜಕೀಯ ಅನ್ನಲ್ಲದು. ಗೃಹಸ್ಥ ಧರ್ಮ, ರಾಜಧರ್ಮ, ವಿದ್ಯಾರ್ಥಿ ಧರ್ಮ, ಸನ್ಯಾಸ ಧರ್ಮ, ಎಲ್ಲ ಧರ್ಮ ಅಂತ ಒಂದು ಆ್ಯಡ್ ಇದೆ. ಅದನ್ನು ಹಾಗೆ ತಿಳಿದವನಿಗೆ ವಿಧಾನಸೌಧ ದೇವಸ್ಥಾನದ ಥರ ಕಾಣುತ್ತದೆ, ಜನರ ಸೇವೆ ಶಿವಪೂಜೆ ಥರ ಕಾಣುತ್ತೆ ಅಲ್ವಾ. ನಾನೀಗ 4-5 ಎಕ್ಸಾಂಪಲ್ ಕೊಟ್ಟೆ. ಅವರೆಲ್ಲ ಅದನ್ನು ಧರ್ಮ ಅಂತನೋ ಅಥವಾ ಅದನ್ನು ಮೇಲ್ಮಟ್ಟದಲ್ಲಿ
ಅದನ್ನೇ ದೈವಿ ಭಾವದಲ್ಲಿ ನೋಡಿರ್ತಾನೆ. ನೋಡದೆ ಇರೋನ್ ಏನ್ ಮಾಡ್ತಾನೆ ಹೇಳು? ಅದೊಂದು ಅಧಿಕಾರ, ಪವರ್ ಇರೋ ತನಕ ಎಂಜಾಯ್, ಆದ್ರೆ ಒಳ್ಳೆ ಕೆಲಸ ಮಾಡಿ. ಹಂಗಂತವ್ರೆಲ್ಲ ಕೆಟ್ಟವರು ಅಂತಾನು ಅಲ್ಲ, ಸುಮಾರು ಎಥಿಕ್ಸ್ ಇಟ್ಕೊಂಡು ಬದುಕವ್ರು ಇರ್ತಾರೆ. ಈಗ ಸಿದ್ದರಾಮಯ್ಯನವರು ಅವ್ರದೇ ಆದಂತ ಎಥಿಕ್ಸ್ ಇದೆ. ಕ್ಲೀನ್ ಹ್ಯಾಂಡ್, ಮನೋಶುದ್ಧಿಕ್ಕಿಂತ ದೊಡ್ಡ ಶುದ್ಧಿ ಇಲ್ಲ ಅಂತ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಮನುಷ್ಯ ಎಡವು ಬಿಡ್ತಾನೆ ಅಂತ ಅನ್ಸುತ್ತೆ. ಈಗ ಅವ್ರು ಕ್ಲೀನ್ ಹ್ಯಾಂಡ್ ಆಗಿದ್ದವರು ಅನ್ನಭಾಗ್ಯ ಆಗಿರ್ಬೋದು, ಒಂದಷ್ಟು ಅವರು ಹೇಳ್ತಿದ್ರು, ನನ್ನ ಊರ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಮ್ಮ ಊರಲ್ಲಿ ಅನ್ನ ಸಿಕ್ತಿತ್ತು ನಮಗೆ, ಇನ್ನು ಉಳಿದಂಥ ದಿನಗಳಲ್ಲಿ ಮುದ್ದೆ. ಸೊ ಹಾಗಾಗಿ ನಾನು ಅದನ್ನ ಕಷ್ಟ ಅರ್ಥಕೊಂಡಿದ್ದೆ, ನಾನು ಅದಕ್ಕೆ ಸಿಎಂ ಆದ ತಕ್ಷಣ ಅನ್ನಭಾಗ್ಯ ಕೊಟ್ಟೆ ಅಂತ ಹೇಳಿದ್ರು. ಅಂತ ಒಬ್ಬ ವ್ಯಕ್ತಿ ಈ ಮೂಡ ಅನ್ನೋ ಒಂದು ಪ್ರಕರಣ ಬಂದ್ಬಿಡುತ್ತೆ. ಅದೆಲ್ಲ ಈ ವಿಧಿ ಲಿಖಿತನ ಅದೆಲ್ಲ ಲಿಖಿತ ಅಲ್ಲ ನೋಡು. ನಮ್ ಸುತ್ತ ಇರೋರು ಶುಭ್ರ ಇಲ್ಲ ಅಂದ್ರೆ ಮೋದಿ ಒಳ್ಳೆಯವರು, ಮೋದಿ ಸುತ್ತ ಇರೋ ಎಲ್ಲರೂ ಒಳ್ಳೆಯವರು. ಆದ್ರೆ ನೇರವಾಗಿ ದೂರೋದು ಮೋದಿನೆಲ್ಲ. ತಂದೆ ಮಕ್ಕಳು ಮಾಡಿದ್ದು ಯಾರ ತಲೆಗೆ ಬರುತ್ತೆ? ತಂದೆ ತಲೆಗೆ ಬರುತ್ತೆ. ಸೊ ತಂದೆ ಪ್ರಜೆಗಳು ಮಾಡಿದ್ದು ರಾಜನಿಗೆ, ಮಕ್ಕಳು ಮಾಡಿದ್ದು ತಂದೆಗೆ. ಅದೇ ತಂದೆ ಹೇಗೆ ಸರಿಪಡಿಸ್ಬೋದು? ಸುತ್ತ ಇದ್ದವ್ರು ಮಾಡಿದ್ದು ಸಂಸಾರದ ಹೆಡ್ಡಿಗೆ. ಅಲ್ಲ, ತಂದೆ ಅದನ್ನ ಹೇಗೆ ಸರಿಪಡಿಸ್ಬೋದು? ಜವಾಬ್ದಾರಿ ಸ್ಥಾನದಲ್ಲಿ ಇದು ಮಾಡ್ಬೇಕಲ್ವಾ? ಖಡಕ್ ತಂದೆ ಆದ್ರೆ ತೆಗೆದು ಹೊರಗಾಗ್ತಾನೆ. ನಮ್ಮಲ್ಲ ಹತ್ರ ಖಡಕ್ ತಂದೆಗಳಿಲ್ವಾ ಇಲ್ಲಿ? ಅದು ಅವ್ರನ್ನ ಕೇಳ್ಬೇಕು, ನನ್ನನ್ನು ಕೇಳಿದ್ರಿ. ನೋಡು, ಮೋಹಾತ್ ಬುದ್ಧಿ ಭ್ರಮಣ, ಭ್ರಮಣ ಸ್ಮೃತಿ ನಾಶ ಅಂತ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಲ್ಲ ಆಫೀಸರು ಮಿನಿಸ್ಟರ್ಗಳು ಹೆದರುತ್ತಾರೆ. ಯಾವ ಕಾರಣಕ್ಕೆ? ಪ್ರಧಾನಿ ಮುಖ ಮುಸುಡಿ ನೋಡಲ್ಲ ಅಂತ. ಅವರಲ್ಲಿ ಕೂರ್ಬೇಕಾದ್ರೆ ತನ್ನ ಸಂಸಾರದ ಜವಾಬ್ದಾರಿಯನ್ನು ಒಂದು ವ್ಯವಸ್ಥೆ ಮಾಡಿ ಈಚೆ ಬಂದವರು, ಮತ್ತೆ ಆಚೆ ಹೋಗ್ಲಿಲ್ಲ. ಗಾಂಧಿ ಯಾಕೆ ಅವ್ರ ಮಗನ್ ಕೆಟ್ಟವರಾಗಿ ಕಂಡ್ರು? ಕೊನೆಗೆ ಸ್ಕಾಲರ್ಶಿಪ್ ಬಂದಾಗ ತನ್ನ ಮಗನಿಗೆ ಸ್ಕಾಲರ್ಶಿಪ್ ಇನ್ನೊಬ್ರಿಗೆ ಕೊಡ್ಸಿದ್ರು. ಬಟ್ ಆದ್ರೂ ಗಾಂಧಿಯನ್ನ ವಿರೋಧಿಸುವಂತ ಜನ ಇದ್ದಾರಲ್ಲ ನಮ್ಮ ಸುತ್ತಮುತ್ತ. ರಾಮನನ್ನೇ ಒಪ್ಲಿಲ್ಲಲ್ಲ ಭಾರತದಲ್ಲಿ. ರಾಮ ಬಂದು ಎಷ್ಟು ಯುಗ ಆಯ್ತಪ್ಪ, ತ್ರೇತಾಯುಗ. ಗಾಂಧಿ ಈಗ ಬಂದಿದ್ದಲ್ಲ, ಈಗಲೇ ಒಪ್ಲಿ ಹಿಂದೆ, ಈಗ ಅಯೋಧ್ಯೆ ಮಾಡಿದ್ದಾನೆ. ಅದೆಲ್ಲ ಕರ್ಮಕ್ಕೆ ಕನ್ವರ್ಟ್ ಆಗ್ತಿರುತ್ತಾ ವಿರೋಧಿಸುವಂತದ್ದು? ಅಂದ್ರೆ ಒಬ್ರ ಬಗ್ಗೆ ನಮ್ಮ ಮೆಂಟಾಲಿಟಿ ಅಲ್ಲ, ಒಬ್ರ ಬಗ್ಗೆ ನಾವು ಅರಿಯದೆ ಅವ್ರನ್ನ ವಿರೋಧಿಸೋದು, ಟೀಕ್ಸೋದು. ನಾ ಹೇಳಿದ್ನಲ್ಲ, ವೆನ್ ಯು ಕ್ವಶನ್ ಸಮ್ ಪರ್ಸನ್ಸ್ ಯು ಹ್ಯಾವ್ ಟು ಫಸ್ಟ್ ಸ್ಟಡಿ ದ ಪರ್ಸನಾಲಿಟಿ. ಈಗಿನ ಮುಖ್ಯಮಂತ್ರಿಗಳು 4 ವರ್ಷದ ಹಿಂದೆ ಹಳ್ಳಿಗೆ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದ ಕಾಲ, ಅವಾಗ ನಾವೊಂದು ಎಥಿಕ್ಸಿಗೆ ಎಷ್ಟು ತಾಕತ್ತಿದೆ ಅಂತ ನಾವೊಂದು ಮಾತು ಹೇಳಿತ್ತವ್ರಿ. ಈ ಕಾಂಗ್ರೆಸ್ ಅನ್ನು ಕಟ್ಟಿದವರು ಗಾಂಧೀಜಿ, ನ್ಯಾಷನಲ್ ಕಾಂಗ್ರೆಸ್ ಮೈನ್ ರೋಲ್ ಅವರದೇ ಇದ್ದಿತ್ತದೆ. ಅವರು ಮಾಡಿದ್ದು ಪಾದಯಾತ್ರೆ, ವಾಪಸ್ ಅದನ್ನೇ ಮಾಡಿ, ಇಟ್ ವಿಲ್ ಹೆಲ್ಪ್ಸ್. ಯಾಕೆ ಅಲ್ಲೊಂದು ದೊಡ್ಡ ಲಾಜಿಕ್ ಇದೆ, ಪವಾಡ ಅಲ್ಲ. ನಾವು ಜನರ ಹತ್ರ ಹೋದಾಗ ಜನ ನಮಗೆ ಹತ್ರ ಆಗ್ತಾರೆ ಅಲ್ವಾ? ನಾನು ಹೆಲಿಕಾಪ್ಟ್ರಲ್ಲಿ ಕೂತು ವೀಕ್ಷಿಸಿದ್ರೆ ಸ್ಟಾಲಿನ್ ಮಾಡಿದ ಫಾಲ್ಟ್ ಅದು, ಜನಕ್ಕೆ ಹತ್ರ ಆಗಲ್ಲ ನಮಗ. ಹಾಗಾಗಿ ಇನ್ನೊಂದು ಖುಷಿ ಆಯ್ತು. ಈಗ ನೀವು CM ಬಗ್ಗೆ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಯಾರು ₹1 ತಗೊಂಡ್ರು MLAಗಳು ಫೋನ್ ಮಾಡಿ ಅಂತ. ಅವ್ರು ಬದ್ಲಾಗ್ತಾರೋ ಬಿಡ್ತಾರೋ, ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಭಯ ಆದ್ರೆ ಇರುತ್ತೆ ಅವ್ರಿಗೆ. ಯಾಕೆ ಎಲ್ಲರಿಗೂ ಗೊತ್ತು, DK doesn't do any drama. ನನ್ಗನ್ಸುತ್ತೆ 2 ವರ್ಷ ಅದನ್ನ ಮಾಡಿ 5 ವರ್ಷ ಮತ್ತೆ ಅಧಿಕಾರ ತಗೊಳ್ಳುವಂತ ಪ್ರಯತ್ನ ಇರಬಹುದು. ನೋಡು, ಕೆಲಸ ಮಾಡಿ ಅಧಿಕಾರ ಕೇಳಿದ್ರೆ ತಪ್ಪಲ್ವಲ್ಲ? ತಪ್ಪಲ್ಲ. ಉಳಿದ MLAಗಳು ಯಾಕೆ DK ಹೆದರುತ್ತಾರೆ ಅಂದ್ರೆ, ಹಿ ಡಸಂಟ್ ಡೂ ಡ್ರಾಮಾ. ಹೇಳಿದ್ರೆ ಹೇಳ್ದ ಹಾಗೆ ಅಂತ ನಾನು ನೋಡಿದ್ದು 13 ವರ್ಷದಿಂದ. ಖಡಕ್, ಒಪ್ಪಿದ್ರೆ ಒಪ್ಪದ ಹಾಗೆ. ಈಗ ಯಾರು ಎಲ್ಲರಿಗೂ ಗುರು ಭಕ್ತಿ ಇದೆ, ಎಲ್ಲರಿಗೂ ಗುರುಗಳಿದ್ದಾರೆ, ತಾನೊಂದು ದೊಡ್ಡ ಸ್ಥಾನಕ್ಕೆ ಹೋಗ್ತಾನು, ಅವ್ರ ಗುರುಗಳ ಫೋಟೋಕ್ಕೆ ಫಸ್ಟ್ ಹೋಗಿ ಮರ್ತು ವಾಪಸ್ ಬಂದು ಹೂ ಹಾಕಿ ನಮಸ್ಕಾರ ಮಾಡಿ. ಹೌದು, ಸುಮಾರು ಜನ ಗುರು ಭಕ್ತಿ ಭಾಷಣ ಮಾಡ್ತಾರೆ, ಪಬ್ಲಿಕ್ ಅಲ್ಲಿ ಅದನ್ನು ಒಪ್ಪಲಿಕ್ಕೆ ರೆಡಿ ಇದ್ದಾರೆ. ಅದು ಗುರು ಭಕ್ತಿಯ ತುಂಬಾ ಮುಖ್ಯ ಆಗಿರುತ್ತದೆ. ಅದಲ್ಲದೆ ಅದು ಈ ರಾಜ್ಯದ ಒಂದು ಕೇಳಿದೆ, ಯಾಕೆ ಅವರಿಗೆ ಭಗವಂತ ಅನುಗ್ರಹ ಮಾಡ್ದ ಅಂತ. ಆ ನಿಷ್ಠೆ ತ್ರಿಕಾಲದಲ್ಲೂ ಒಂದೇ ತರ ಇದೆ ಅಂತ. ನಿಷ್ಠೆ ಭಯವಾಗಿ ಕನ್ವರ್ಟ್ ಆಗಿಲ್ವಾ? ಭಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಇದ್ದಲ್ಲಿ ಹೇಗೆ ಭಯ ಇರುತ್ತೆ? ನೋಡು, ಯಾರಿಗೆ ಹರ ಮುನಿದ್ರು ಗುರು ಕಾಯ್ತಾನೇನೋ ನಂಬಿಕೆ ಇರುತ್ತೆ, ಅಂಥವರಿಂದ ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಇನ್ನೊಬ್ರು ಮಾಡಿದ್ರು, ರಾಷ್ಟ್ರಕವಿ ಕುವೆಂಪು ಅವರು. ಅವರಿಗೆ 11:20 ಅವಾರ್ಡ್ ಇತ್ತು. ನನಗೆ ಯಾವ ಅವಾರ್ಡು ಗೊತ್ತಿಲ್ಲ. ಅವ್ರು 11 ಗಂಟೆ ರಾಮಕೃಷ್ಣರ ಪೂಜೆಗೆ ಹೋಗೋ ಹೊತ್ತು ಅದನ್ನಲ್ಲಿ ಬಿಟ್ಟರು, ಸೀದಾ ಹೊರಟರು. ನನಗೆ ಗುರು ಪೂಜೆಗೆ ಹೊತ್ತಾಯಿತು ಅಂತ. ಇನ್ನೊಬ್ರು ಮಾಡಿದವರಿದ್ದಾರೆ, ಬಸವಣ್ಣ.
ನೋಡಿ ಯಾರೆಲ್ಲ ನಿಷ್ಠೆ ಇಟ್ಟಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಉಳಿದಿದ್ದಾರೆ. ಪದ್ಮಪಾದಾಚಾರ್ಯರು ಅಂತಿದ್ರು ಶಂಕರಾಚಾರ್ಯರಿಗೆ. ಅವ್ರು ಏನಕ್ಕೂ ಬರಲ್ಲ ಅಂತ ಸೈಡ್ ಹಾಕಿದ್ರು ಅವರನ್ನು. ಅವನು ಸ್ಕೂಲ್ ಕ್ಲಾಸಿಗೆಲ್ಲ ಬರ್ತಿರ್ಲಿಲ್ಲ, ಗುರುಗಳ ಬಟ್ಟೆ ಒಗೆಯೋದು ಅದೆಲ್ಲ ಮಾಡ್ತಿದ್ದ. ಒಂದಿನ ಕಾಶಿಯಲ್ಲಿ ಶಂಕರಾಚಾರ್ಯರು ಕರೀತಾರೆ ಅವರ ಹೆಸರನ್ನು. ಅವರು ಸಮುದ್ರ ಹರಿತಿರುತ್ತೆ, ಫ್ಲಡ್, ಅದ್ರ ಮೇಲೆ ಆ ಮನುಷ್ಯ ನಡ್ಕೊಂಬರ್ತಾರೆ. ಅವರಿಟ್ಟ ಕಾಲ ಕಡೆ ಎಲ್ಲ ಪದ್ಮ ಅರಳುತ್ತಂತೆ. ಅದಕ್ಕೆ ಅವತ್ತಿಂದ ಪದ್ಮಪಾದ, ಯಾರ ಪಾದ ಸ್ಪರ್ಶದಿಂದ ಗಂಗೆಯಲ್ಲಿ ಪದ್ಮೋದ್ಭವ ಅಲ್ಲಿ, ಅದಕ್ಕೆ ಪದ್ಮಪಾದಾಚಾರ್ಯ ಅಂತ. ಸೊ ಈ ನಮ್ಮ ಸನಾತನ ಧರ್ಮದಲ್ಲಿ ಗುರುಭಕ್ತಿ, ರಾಷ್ಟ್ರಭಕ್ತಿಯಿಂದ ಮೋದಿ ಬೆಳಗಿದ್ರು. ಸಮಾನತೆ, ಸಮಾನ ದೃಷ್ಟಿಯಿಂದ ವಾಜಪೇಯಿ ಬೆಳಗಿದ್ರು. ಗುರುಭಕ್ತಿ ಆನಂದಮಯಿ ಇಂದಿರಾ ಗಾಂಧಿ ಹತ್ರನೂ ಈ ಗುರುಭಕ್ತಿ ಇತ್ತು. ಇನ್ನೊಂದು ಪ್ರಧಾನಿ ಸೀಟಲ್ಲಿ ಕೊಟ್ಟು ಇನ್ನೊಂದು ಎಕ್ಸಾಂಪಲ್ ದೇವೇಗೌಡರು. ಅವರು ಪುರಾಣ, ಶ್ರದ್ಧೆ, ಪೂಜೆ, ಶಿವಪುರಾಣದ ಎಕ್ಸಾಂಪಲ್ ಕೊಟ್ಟು. ಹೌದು. ಹಾಗೆ ಡಿ ಕೆ ಅವರು ಗುರುಭಕ್ತಿ. ನೆಕ್ಸ್ಟು ಸಿದ್ದರಾಮಯ್ಯನವರು ಎಥಿಕ್ಸ್, ನಡೆ ನಮಸ್ಕಾರ ಅಂತಾರಲ್ಲ, ಬದುಕನ್ನು ಹಾಗೆ ಇಟ್ಕೊಂಡಿದ್ರು ಅಲ್ವಾ. ಈಗ ಅವ್ರ ಮಗನಿಗೆ ಎಷ್ಟೆಲ್ಲ ಆಫರ್ ಬಂತು, ಅವರಿಗೆ ಎಷ್ಟು ಆಫರ್ ಬಂತು. ಈಗಿನ ಕಾಲದಲ್ಲಿ ಒಂದು ಗ್ರಾಮ ಪಂಚಾಯತಿ ಸೀಟ್ ಯಾರು ಬಿಡಲ್ಲ. ಆ ಮನುಷ್ಯ ತಲೆಯೇ ಕೆಡಿಸ್ಕೊಳ್ಳಿ. ಅಂತಿಮವಾಗಿ ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರುಗಳ ಈ ಒಂದು ಕಾರ್ಯಕ್ರಮದ ಮೂಲಕ? ಸಮಾಜ ಅಂದ್ರೇನು? ಸಾಮರಸ್ಯದಿಂದಿರುವ ಜನ ಸಮಾಜ. ಸಾಮರಸ್ಯದಿಂದ ಹಾಗಿದ್ದೀರಾ ಅಂತ ನೀವು ನಿಮಗೆ ಪ್ರಶ್ನೆ ಹಾಕ್ಕೊಳ್ಳಿ. ಸತ್ಯದಿಂದ ಒಳಗೊಂಡ ಬಂಧ ಸಂಬಂಧ, ಸಂಸಾರದಲ್ಲಿ ಹಾಗಿದ್ದೀರಾ? ಸತ್ಯ ಇಟ್ಕೊಂಡಿದ್ದೀರಾ ನೋಡಿ. ರಾಜ್ಯದ ಕಾರಣ ಇಟ್ಕೊಂಡು ಮಾಡೋದು ರಾಜ್ಯಕಾರಣ, ರಾಜ್ಯದ ಕ್ಷೇಮ. ರಾಜಕಾರಣದವರು ಅದಿದೆಯಾ ಅಂತ ಅವರನ್ನು ಪ್ರಶ್ನೆ ಹಾಕ್ಕೊಳ್ಳಿ. ದೇಹದ ಋಣವನ್ನು ತೀರಿಸೋದು ಪುತ್ರ ಧರ್ಮ, ಮಕ್ಕಳು ಅದನ್ನು ಪ್ರಶ್ನೆ ಹಾಕ್ಕೊಳ್ಳಿ. ಅಗ್ನಿಯನ್ನು, ದೇವತೆಗಳನ್ನು ಸಾಕ್ಷಿ ಮಾಡಿಕೊಂಡು ಮದುವೆ ಆದವರು ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಕೊಡ್ತಾ, ಫೋಟೋ ಹಾಕ್ಕೊಳ್ತಾ, ಇಫ್ ದೇರ್ ಈಸ್ ರಿಯಾಲಿಟಿ ಇನ್ ದಿಸ್ ಶಿಪ್ ರಿಲೇಷನ್ಶಿಪ್ ಅದುಂಟ ಅವರು ಗಮನಿಸ್ಲಿ. ಅಧಿಕಾರದಲ್ಲಿರೋ ಪರಮ ಪುರುಷರೆಲ್ಲ ದೇವರ ಹೆಸರಲ್ಲಿ ಸತ್ಯ ಹೇಳ್ತೀನಿ ಅಂತ ಹೇಳೋರು, ಅಧಿಕಾರದಲ್ಲಿರೋರು ಲಂಚ ತಗೊಳ್ಬೇಕಾದ್ರೆ ಚೂರು ಯೋಚನೆ ಮಾಡಲಿ, ಇದು ದೇವರ ಹೆಸರಲ್ಲೇ ತಗೊಳ್ತಾ ಇದ್ದೀವಿ. ಇದು ಅವರಿಗಿರೋ ಮೆಸೇಜು. ಊರಿಗೆಲ್ಲ ಒಂದೇ ಮಾತರಂ ದೇಶಭಕ್ತಿ ಹೇಳೋರೆಲ್ಲ ಅವರೆಲ್ಲ ಚೂರು ಅವ್ರ ಮನೆ ಬಾಗ್ಲು, ಮನೆ ಹತ್ರ ಇರೋ ಗಾರ್ಡನ್ನಲ್ಲಿ 2 ಗಿಡ ಅದೆಲ್ಲ ನೆಟ್ಟಿದ್ದೀವೋ ಅಂತ ಅವರು ಪ್ರಶ್ನೆ ಹಾಕ್ಕೊಳ್ಳಿ. ಬಾರಿ ಮಕ್ಕಳಿಗೆ ಉಪದೇಶ ಮಾಡೋ ತಂದೆ ತಾಯಿಯಂದ್ರು ತಾವು ಸರಿ ಇದ್ದೀರಾ ಅಂತ ಹೇಳಿ ಅವರು ಪ್ರಶ್ನೆ ಹಾಕ್ಕೊಳ್ಳಿ. ಮಕ್ಕಳಿಗೆ ದೊಡ್ಡ ವ್ಯಕ್ತಿಗಳಾಗಿ ಅಂತ ಹೇಳೋ ಇನ್ಸ್ಟಿಟ್ಯೂಷನ್ಗಳು, ನಾವು ದುಡ್ಡಿಗೋಸ್ಕರ ವಿದ್ಯೆ ಹಂಚ್ತಿದ್ದೀವೋ ಅಥವಾ ವ್ಯಕ್ತಿತ್ವ ರೂಪಿಸಲಿಕ್ಕೋ, ಇಫ್ ವಿ ಆರ್ ಡೂಯಿಂಗ್ ಬಿಸ್ನೆಸ್ ಆರ್ ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ಹ್ಯೂಮನ್ ಬ್ರೈನ್ಸ್ ಅನ್ನೋ ಈ ಪ್ರಶ್ನೆಯನ್ನು ಸ್ಕೂಲು ನಡೆಸ್ತಾ ಇರೋ, ಎಥಿಕ್ಸ್ ಇಟ್ಕೊಂಡು ನಡೆಸ್ತೀವಿ ಅಂದ್ಕೊಳ್ತಿರೋರು ಈ ಪ್ರಶ್ನೆ ಹಾಕ್ಕೊಳ್ಳಿ. ವೋಟ್ ಹಾಕಿಬಿಟ್ಟು ಜನರನ್ನು ಮಂಗ ಮಾಡಿದ್ರು ಅಂತ ಆಮೇಲೆ ಬೊಂಬಡೆ ಹೊಡ್ಕೊಳ್ಳೋ ಬದಲು ವೋಟ್ ಹಾಕೋರು ಹಾಕ್ತಾ ನಮ್ಮನ್ನು ನಾವು 2,000-4,000 ರೂಪಾಯಿಗೆ ಎಣ್ಣೆ ಬಾಟ್ಲಿಗೆ, ಹಳೆ 400 ರೂಪಾಯಿ ಸೀರೆಗೆ ಮಾರ್ಕೊಂಡು ನಮ್ಮನ್ನು, ನಮ್ಮ ಮಕ್ಕಳನ್ನ ಅಡ ಇಡುತ್ತೀವೋ ಇಲ್ವೋ ಅಂತ ಥಿಂಕ್ ಮಾಡಲಿ. ಎಲೆಕ್ಷನ್ ಇದ್ದಾಗ ದೇಶದ ಬಗ್ಗೆ ಭಾರಿ ಕತೆ ಪೊಂಗುವ ಯೂತ್ಸ್ಗಳು ಎಲೆಕ್ಷನ್ ಇದ್ದಾಗ ರಜಾ ಹಾಕಿ ಹೋಗೋರು, ಟ್ರಿಪ್ ಹೋಗೋರು ಅವರೊಂದು ಪ್ರಶ್ನೆ ಹಾಕ್ಕೊಳ್ಳಿ. ನಾವು ಈ ವಾಟ್ಸಪ್ಪಲ್ಲಿ ಕೂತ್ಕೊಂಡು ಹಳೆ ಕತೆ 11 ಗಂಟೆಗೆ ಎದ್ದು ಹೊಡೆಯೋ ಬದಲು ಸ್ವಲ್ಪ ಆ ದಿನ ವೇಕಪ್ ಆದರೆ 5 ವರ್ಷ ನಮ್ಮ ಜೀವನ ಸೇಫ್ ಅಲ್ಲ ಅಂತ ಹೇಳಿ ಅವ್ರು ಇದನ್ನು ಯೋಚನೆ ಮಾಡಲಿ. ಇದ್ಯಾವುದು ಮಾಡಲಿ ಅಲ್ಲ, ಯಥಾಯಿಚ್ಛಸಿ ತಥಾಕುರು. ಮತ್ತೆ ಭಾರಿ ಭಾಷಾ ಅಭಿಮಾನಿಗಳನ್ನೆಲ್ಲ ಕತೆ ಹೇಳೋರು ಅವ್ರವ್ರ ಮಕ್ಕಳನ್ನ ಕನ್ನಡ ಭಾಷೆ ಕಲಿಸಿದೀವ ಅಥವಾ ನಮ್ಮ ಸ್ಕೂಲನ್ನು ನಾವು ನಮ್ಮ ಮಕ್ಕಳನ್ನ ಕನ್ನಡ ಸರ್ಕಾರಿ ಶಾಲೆಗೆ ಹಾಕಿದೀವ, ಇದನ್ನೆಲ್ಲ ಕೇಳಿ ಭಾಷೆ ಬಗ್ಗೆ ಮಾತಾಡಲಿ. ಯಾಕೆ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಅದನ್ನ ಆಚರಣೆಯಲ್ಲಿ ಇರಬೇಕು. ಇವತ್ತು ಹೇಳಿದ್ರು ಕನ್ನಡ ಭಾಷೆ ಉಳಿದಿದ್ದು ಹೇಗೆ ಅಂತ. ನಾವು ಹೇಳ್ತೀವಿ ಕನ್ನಡ ಸಂಘದವರು ಹೇಳ್ಬೋದು, ಅವ್ರು ಎದೆ ತಟ್ಟಿ ಓದಾಡ್ತಾರೆ, ಭಾಷೆ ಬೇರೆ ಬೈದ್ರು. ಇನ್ನೊಂದು ಆಟದವ್ರು ಹೇಳ್ಬೋದು, ಅವರಿಬ್ಬರಿಗೆ ನೈತಿಕತೆ ಇದೆ. ಆ್ಯಕ್ಟರ್ಗಳು ಹೇಳ್ಬೋದು, ಯಾಕೆ ಅವರು ಕಲಾವಿದರು ಅದನ್ನು ಬೆಳೆಸಿದ್ದಾರೆ. ಬೇರೆ ಯಾರೆಲ್ಲ ಕತೆ ಹೇಳುತ್ತಾರೆ ಈ 3 ವರ್ಗ ಬಿಟ್ಟು? ಕನ್ನಡ ಸಂಘ, ಆಟೋದವರು,
ಕಲಾವಿದರು ಬಿಟ್ಟು ಮತ್ತಾರೆಲ್ಲ ಕನ್ನಡ ಭಾಷೆ ಬಗ್ಗೆ ಕತೆ ಹೇಳ್ತಾರೆ, ಅವ್ರ ಮಕ್ಕಳೆಲ್ಲ ಎಲ್ಲಿ ಓದ್ತಿದ್ದಾರೆ ಅಂತಂದು ಅವರೇ ಫೋಟೋ ತಕ್ಕೊಂಡು ನೋಡಿದರೆ ಇತ್ತು. ಮತ್ತು ಅವ್ರ ಮಕ್ಕಳಿಗೆ ಕನ್ನಡ ಅರ್ಧ ಗಂಟೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತಾ ಅಂತಂದು ನೋಡಿದ್ರಿ, ಅವ್ರು ಈ ಪ್ರಶ್ನೆ ಹಾಕ್ಕೊಳ್ಳಿ. ಇನ್ನು ಭಾರಿ ಪ್ರಕೃತಿ ಕಾಳಜಿ ಕತೆ ಹೇಳೋರೆಲ್ಲ ಎಷ್ಟು ಜನ ಪಕ್ಷಿಗಳಿಗೆ ದಿನ ಅನ್ನ ನೀರಿಡ್ತಾರೆ, ಎಷ್ಟು ಗಿಡಗಳೆಲ್ಲ ಬೆಳೆಸಿದೀವಿ, ಈ ಪ್ರಶ್ನೆ ನಾವು ಇದೆಲ್ಲ ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ಬೇಡ, ಅವ್ರಿಗೆ ಅವರೇ ಹಾಕೊಳ್ಳಿ ಸಾಕು. ಆತ್ಮಸಾಕ್ಷಿ ನೋಡು, ನಾನು ನನ್ನ ಮನಸ್ಸಾಕ್ಷಿಗೆ ಪ್ರಶ್ನೆ ಹಾಕೊಂಡು ಬದುಕೋ. ಈಗ ನೀನು ಕೇಳಿದ್ದಾಗ ಸುಮಾರಕ್ಕೆ ನಾವು ಉತ್ತರ ಕೊಡ್ತೀವಿ. ಹೌದು, ಕೊಡೋದಾಗಿದ್ರೆ ಆಪ್ಷನ್ ಸುಮಾರಿತ್ತು. ಒಂದಿಷ್ಟು ಪ್ರೆಸ್ ಮೀಟ್ ಮಾಡೇ ಕತೆ ಹೇಳ್ಬೋದಿತ್ತು, ನಾಟ್ ರಿಕ್ವೈರ್ ಅಂತ ಕಾಣುತ್ತೆ. ಹೌದು ಹೌದು. ನೀ ಕೇಳಿದಾಗ ನಂಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ. ಹೌದು, ಸುಳ್ಳು ಹೇಳೋದು ಹೇಡಿತನ ಅಂತ ನಂಬುದವನ್ನ. ನನ್ನ ತಂದೆ ಸತ್ಯನಾರಾಯಣ, ಹಾಗೆ ಸಾಯೋ ತನಕ ಸತ್ಯದಲ್ಲೇ ಬದುಕುದು ಅಂತ ಅದಾಗಿದ್ದಾಗ್ಲಿ ಪ್ರಾಣ ಹೋದ್ರು ಚಿಂತೆ ಇಲ್ಲ ಅನ್ನೋ ಸಿದ್ಧಾಂತದಲ್ಲಿದ್ದು. ಯಾಕೆ ಗಾಂಧಿಯಿಂದ ಕಲ್ತಿದ್ದ, ಯಾಕೆ ಎಲ್ಲ ಹೇಳ್ಬೋದು ಗಾಂಧಿ ಹಂಗೆ ಹಿಂಗೆ ಅಂತಕಾಲೇ ಸ್ಮರೇ ಮಾಮ ಅಂತ ಕೃಷ್ಣ ಹೇಳಿದ್ದನ್ನು ಕೊನೆಗೆ ಪ್ರೂವ್ ಮಾಡಿದ್ರು ಗಾಂಧಿ. ಗುಂಡೊಡಿಲಿಕ್ಕೆ ಬಂದವನಿಗೆ ಕೈ ಮುಗಿದು ಹೇ ರಾಮ ಅಂತ ಹೇಳಿ ಕೊನೆಗೆ ದೇಹ ಬಿಟ್ಟವರು. ಹೇ ರಾಮ ಅಂತ ಹೇಳಿ ಮೃತ್ಯುವನ್ನು ತರುವವನು ರಾಮನೇ ಅಂತ ಪ್ರಾಕ್ಟಿಕಲಿ ಇಟ್ಟರು ಅಧ್ಯಾತ್ಮನ ಮಾಡಿದಾರಂತ ಯಾರ್ಯಾರು ಕತೆ ಪುಂಗವರು. ಸೊ ಇದನ್ನೇ ಆತ್ಮದರ್ಶನ ಅಂತ. ಇಷ್ಟರ ಮಟ್ಟಿಗೆ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಗಂಡ ಹೆಂಡತಿ ಮಕ್ಕಳು ರಾಜಕಾರಣಿಗಳು ಅಧಿಕಾರಿಗಳು ಸಾಮಾನ್ಯ ಜನರು, ಗುಂಡಿ ಬಿದ್ದಾಗ ಎದೆ ಹೊಡ್ಕೊಳ್ಳೋರು, ಗುಂಡಿ ಬಿದ್ದಾಗ ಎದೆ ಹೊಡ್ಕೊಳ್ಳೋ ಜನರು ಓಟ್ ಹಾಕಿ ಗುಂಡಿ ಒತ್ತಬೇಕಾದ್ರೂ ಚೂರಿ ಒತ್ತಿದ್ರೆ ಇವತ್ತು ರೋಡಲ್ಲಿ ಗುಂಡಿ ಬೀಳ್ತಿರ್ಲಿಲ್ಲ, ಮಕ್ಕಳು ಗುಂಡಿಗೆ ಬೀಳ್ತಿರ್ಲಿಲ್ಲ, ಇವ್ರ ಮನೆ ಎದುರುಗಡೆಯೂ ಗುಂಡಿಗೆ ಬೀಳ್ತಿರ್ಲಿಲ್ಲ. ಇದು ನಾನು 15 ವರ್ಷದಿಂದ ಈ ಕತೆ ಕಾದಂಬರಿ. ಈ ಜನ ಬದಲಾಗಲ್ಲ, ಜನರಲ್ಲಿ ವಿಜ್ಞಾನಮಯ ಕೋಶ ಸ್ವಲ್ಪ ಇನ್ಆಕ್ಟಿವ್ ಇದೆ ಅಷ್ಟೇ. ವಿಜ್ಞಾನ ವಿಮರ್ಶೆ ಇಲ್ಲ, ಚಿಂತನೆ ಇಲ್ಲ, ಚಿಂತೆ ಇದೆ ಅಷ್ಟೆ. ಯಾರೇ ಬಂದು ಹೆಗಲ ಮೇಲೆ ಕೈ ಹಾಕಿ ನಮ್ಮ ಅಣ್ಣ ಅಂದ್ರೆ ಓಟ್ ಹಾಕ್ತೀವಿ. ಇವತ್ತಿಗೂ ಎಷ್ಟೋ ಜನ ಗೊತ್ತಿಲ್ಲ, ಈ ರಾಜಕಾರಣಿಗಳು ಅವ್ರ ಊರಿಗೆ ಏನಾರ ಒಂದು ರಸ್ತೆ ಮಾಡಿಸ್ತಾರೆ, ಚರಂಡಿ ಮಾಡಿಸ್ತಾರೆ ಅಂದ್ರೆ ಅವ್ರು ಸ್ವಂತ ದುಡ್ಡಿನ ಮಾಡಿಸ್ತಾರೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅಂದ್ರೆ ನಾನು ಎಷ್ಟೋ ರಾಜಕಾರಣಿಗಳಿಗೆ ಹೇಳ್ತೀನಿ ನೋಡಿ, ಅನುದಾನ ಅಂದಿದ್ದು ನಿಮ್ಮ ಆಸ್ತಿ ಎಲ್ಲ 3 ಪಾರ್ಟಿಯವರಿಗೆ ನಿಮ್ಮ ಆಸ್ತಿ ಮಾರಿದ್ದು ದುಡ್ಡಲ್ಲ. ಹೌದು, ಆಟೋದವನು, ಮಲ್ಲಿಗೆ ಹೂ ಎತ್ತವನು, ಇವರು ಶ್ರೀಮಂತರೆಲ್ಲ ಸಾಲ ಮನ್ನದ ಕತೆ ನಾವು ನೋಡಿದೀವಿ. ನಮ್ಮ ಕಡೆ ಎಸ್ಟೇಟ್ ಯಾವ ದುಡ್ಡು ಕಟ್ಟಲ್ಲ. ಶ್ರೀಮಂತರೆಲ್ಲ ಬ್ಯಾಂಕ್ ಅವ್ರನ್ನೇ ಬುಕ್ ಮಾಡಿ ಮನ್ನಾ ಮಾಡಿರ್ತಾರೆ. ಈ ಎಲ್ಲ ಲೋನ್ ಕಟ್ತಾ ಇರೋದು ಎಲ್ಲ ಪಾಪ ಈ ಹೂ ಕಟ್ಟೋರು ಕೂಲಿಯವರು. ಯಾಕೆ ಬಡವ್ರ ಹತ್ರ ದುಡ್ಡಿರಲ್ಲ, ಸ್ವಾಭಿಮಾನ ಇರುತ್ತೆ. ಶ್ರೀಮಂತರ ಹತ್ರ ದುಡ್ಡಿರುತ್ತೆ, ಸ್ವಾಭಿಮಾನ ಅನ್ನೋದು ಡಿಕ್ಷನರಿನೇ ಇರಲ್ಲ, ಮಾನ ಎಲ್ಲ ಬಿಟ್ಟಾಗಿದೆ. ಹಾಗಾಗಿ ಅವ್ರು ಯಾರು ಕಟ್ಟಲ್ಲ. ಅದಕ್ಕೆ ಸಾಕ್ಷಿ ಮಲ್ಯ ಅಲ್ವಾ? ಈ ಎಲ್ಲ ಆಡಿಟಿಂಗ್ ತಗೊಳ್ತಾರಲ್ಲ, ಅತಿ ಶ್ರೀಮಂತರುಗಳು ಎಷ್ಟು ಜನ ಲೋನು ಟ್ಯಾಕ್ಸ್ ಕಟ್ಟಿದ್ದಾರೆ. GST ಅವ್ರು ಹುಡ್ಕೊಂಡು ಹೋಗ್ಬೇಕು ಅವ್ರಿಗೆ. GST ಅವ್ರು ಇವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಸಾಮಾನ್ಯರು ಪಾಪ ಬಿಸ್ತಲ್ ಕ್ಯೂ ನಿಂತು GST ಕಟ್ತಾರೆ. ಆ GST ದುಡ್ಡನ್ನ ರಾಜಕಾರಣಿಗಳು ಅನುದಾನ ಅಂತ ಕೊಟ್ಟಿದ್ದು. ಇವ್ರು ನಾನ್ ಕೊಟ್ಟೆ 5 ಲಕ್ಷ 3 ಲಕ್ಷ ನಾನು ಕೊಟ್ಟೆ, ನಿಮ್ ಜೋಬಿಂದ ಕೊಟ್ಟಿದ್ದಲ್ಲ ಅದು. ನೀವು ಕೊಟ್ಟಿದ್ದೆಲ್ಲಿಂದ? ಜನ ನಿಮ್ಮ ಹತ್ರ ಜೋಪಾನ ಮಾಡ್ತೀರಿ. ನಮ್ಮ ಮನೇಲಿ ಇದ್ರೆ ಜೋಪಾನ ಆಗಲ್ಲ, ಬ್ಯಾಂಕಲ್ಲಿ ಇದ್ರು ಜೋಪಾನ ಆಗಲ್ಲ, ನಿಮ್ಮ ಹತ್ರ ಇದ್ರೆ ಜೋಪಾನವಾಗಿರುತ್ತೆ ಅಂತ ಅನ್ಕೊಂಡ್ರು. ಆದ್ರೆ ಅದು ಹೊರದೇಶದಲ್ಲಿ ಜೋಪಾನ ಆಗುತ್ತೆ ಅಂತ ಆಮೇಲೆ ಜ್ಞಾನ ಬಂತು. ಅದು ಮಾಧ್ಯಮದಿಂದನೇ ಇನ್ನು ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನ ತಿಳಿಸಿದ್ರೆ ಎಷ್ಟೋ ಜನ ಎಚ್ಚರ ಆಗ್ತಾರೆ. ಈಗ ಅದಕ್ಕೆ ಯಾರೇ ಅನುದಾನ ಕೊಡೋವರಿಗೂ ನನ್ನೊಂದು ರಿಕ್ವೆಸ್ಟ್, ಇದು ನಿಮ್ಮ ಧನ, ಇದು ನಿಮ್ಮ ಧನ, ಅದು ಸರ್ಕಾರದಲ್ಲಿತ್ತು, ನಾನು ನಿಮ್ಮ ಪ್ರತಿನಿಧಿ, ಹಾಗಾಗಿ ಆ ಧನವನ್ನ ನೀವೇ ಇಟ್ಟ ಧನವನ್ನ ನಿಮಗೆ ಕೊಡ್ತಾ ಇದ್ದೀನಿ, ನಾನು ಅಷ್ಟು ಕೊಟ್ಟೆ, ನಾನು ಇಷ್ಟು ಕೊಟ್ಟೆ. ಹಾಗೆ ಕೇಳೋವರಿಗೆ ಜನಕ್ಕೆ ನೇರ ಒಂದು ಪ್ರಶ್ನೆ ಹಾಕಿ, ನಿಮ್ಮ ತೋಟ ಮಾರಿ ಕೊಟ್ರ ಅಂತ ಹೇಳ್ತಾರ ಮುಂದಿನ ದಿನಗಳಲ್ಲಿ. ಈಗಿನ ನ್ಯೂಸ್ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಜನರೇಷನ್ ನೇರ ಕೇಳಲಿಕ್ಕಾಗಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹೊಡೆಯೋ ಜನಗಳಿಗೆ ಹೇಳಿದ್ದು, ನಂಗೂ ಹೊಡಿತೀರಲ್ಲ ಕಮೆಂಟ್, ಅದ್ರ ಜೊತೆಗೆ ಕಮೆಂಟ್ ಇದಕ್ಕೆ ಆಡ್ ಮಾಡಿ ಹೊಡಿರಿ. ಇಲ್ಲ, ಭಯ ಪಡ್ತಾರೆ, ಅವ್ರು ಕಾನೂನು ಕ್ರಮ ಕೈಗೊಳ್ಬಿಡ್ತಾರೆ ಅನ್ನೋ ಎಚ್ಚರಿಕೆ ಇರ್ತಾರೆ. ಮರಣ ಭಯ ಇದ್ದವನಿಗೆ ಸತ್ಯ ದರ್ಶನ ಇಲ್ಲ, ಆಗಲ್ಲ. ಮರಣ ಭಯ ಬಿಟ್ಟವನಿಗೆ ಈ ದಾರಿ. ನೀನ್ ಹೇಳುದಿಲ್ಲ, ಸಮಾಜ ಸರಿ ಹೋಗ್ಬೇಕಾದ್ರೆ ಫಸ್ಟ್ ಅಕ್ಷರ ಸತ್ಯ ಬರಬೇಕು. ಸತ್ಯ ಅಷ್ಟೆ. ಆಮೇಲೆ ಅಜ ಅಂದ್ರೆ ಮೃತ್ಯುವನ್ನ ಗೆದ್ದವನು ಸಮಾಜ.